ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ದಾಸನು ನಾನು ಈಶನು ನೀನೇ ದೇವಾ, ದಾಸನು ನಾನು ಈಶನು ನೀನೇ ದೇವಾ. ಬಲಹೀನ ನಾನು ಶಕ್ತನು ನೀನೇ ದೇವಾ, ಬಲಹೀನ ನಾನು ಶಕ್ತನು ನೀನೇ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ಹೋ ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ, ಬಾಳೆಂಬ ಹಡಗಿನ ನಾವಿಕ ನೀನಂತೆ ದೇವಾ. ಅಲೆ ಬಂದು ಬಡಿದರೂ ಮುಳುಗದೆ ಸಾಗಿದೆ ದೇವಾ, ಅಲೆ ಬಂದು ಬಡಿದರೂ ಮುಳುಗದೆ ಸಾಗಿದೆ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು
ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ, ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ. ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ, ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ. ಹೋ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯ. ಪರಿಶುದ್ಧ ಪರಮ ಪರಿಶುದ್ಧಾತ್ಮರ ದೇವರ ನಾಮದಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮ ಮುಂದೆ ನಾನು ಹಂಚಿಕೊಳ್ಳುವಂಥ ವಾಕ್ಯಗಳು ಸ್ವಲ್ಪ ಕಠಿಣವಾದದ್ದು, ವೇದನೆಯನ್ನು ಸಹಿಸಿಕೊಳ್ಳಬೇಕಾದಂಥದ್ದು. ಅದಕ್ಕಾಗಿ ಪರಿಶುದ್ಧಾತ್ಮನ ಶಕ್ತಿಯು ನಮ್ಮನ್ನು ತುಂಬಿಕೊಳ್ಳಲಿ. ನಾವು ವಿಶೇಷವಾದಂಥ ವಾಕ್ಯಗಳು ನೋಡುವಾಗ ಈ ಲೋಕದಲ್ಲಿ ಸ್ವರ್ಗೀಯ ದೇವರಾತ್ಮನ ಶಕ್ತಿಯು ಈ ಭೂಮಿಯಲ್ಲಿರುವಂಥ ಅಂಧಕಾರ ಶಕ್ತಿಗಳ ವಿರುದ್ಧವಾಗಿ ನಡೆಯುವಂಥ ದ್ವಂದ್ವವಿದ್ದ. ಇದನ್ನು ನಾವು ಸ್ಪಿರಿಚುವಲ್ ವಾರ್ಫೇರ್ ಎಂಬುದಾಗಿ ಚಿಂತಿಸಬೇಕಾದಂಥ ವಿಷಯ. ಈ ಆಧ್ಯಾತ್ಮಿಕ ಯುದ್ಧದಲ್ಲಿ ನೋಡುವಾಗ 2025 ಈ ವರ್ಷದ ದಿನಗಳನ್ನು ನೋಡುವಾಗ ಮನುಷ್ಯನ ಜೀವಿತ ದ್ವಂದ್ವ ಯುದ್ಧ. ಅನೇಕ ವೇದನೆಗಳಿಂದಲೂ ನೋವುಗಳಿಂದಲೂ ಕಷ್ಟ ಸಂಕಟಗಳಿಂದಲೂ ಪರಿತಪಿಸುತ್ತಿರುವ ವಿಧಾನಗಳು ಎಲ್ಲವನ್ನು ನೋಡುವಾಗ ಒಂದು ಲಕ್ಷಣವೂ ಕಾಣುತ್ತದೆ. ದೇವರಿಂದ ಬಹಳ ದೂರ ಸರಿದ ದಿನ, ಸ್ವರ್ಗ ಸಾಮ್ರಾಜ್ಯದ ಪರಂಧಾಮದ ಸನ್ನಿಹಿತಿಯಿಂದ ತನ್ನದೇ ಆದ ಲೌಕಿಕ ಜೀವನಕ್ಕೆ ಬಿದ್ದುಕೊಂಡಂಥ ಒಂದು ಪರಿಸ್ಥಿತಿಯನ್ನು ಚಿಂತಿಸುವಾಗ ನಾವು ಬಹಳವಾಗಿ ಆಲೋಚಿಸಬೇಕಾದಂಥ ಒಂದು ಸನ್ನಿವೇಶದ ಬಗ್ಗೆ ಇಂದು ನಾವು ಆಲೋಚಿಸುವ ಒಂದು ಚಿಂತನೆ, ಸ್ವರ್ಗ ಮತ್ತು ಭೂಮಿ ಇವುಗಳಲ್ಲಿರುವಂಥ ಒಂದು ದ್ವಂದ್ವ. ಸೃಷ್ಟಿಕರ್ತರಾದ ದೇವರು ಆದಿಯಲ್ಲಿ ಸೃಷ್ಟಿ ಮಾಡಿದಾಗ ವಯೋಮಾನಗಳನ್ನು ನೋಡುವಾಗ ಆದಾಮನು 930 ವರ್ಷಗಳ ಜೀವಿಸಿದ ಎಂಬುದಾಗಿ ವೇದವಾಕ್ಯ ನಮಗೆ ಬೋಧಿಸ್ತದೆ. ಮುಂದುವರಿಸುತ್ತಾ, ಪಾಪವು ಈ ಭೂಮಿನಲ್ಲಿ ಜಗತ್ತಿನಲ್ಲಿ ತುಂಬಿಕೊಂಡಾಗ, ನೋವನ ಕಾಲಕ್ಕೆ ಬಂದಾಗ ಎಲ್ಲವನ್ನ ನೊಂದುಕೊಂಡ ದೇವರು ಈ ಭೂಮಿಯಲ್ಲಿ ವಿನಾಶವನ್ನು ತರಬೇಕೆಂಬುದಾಗಿ ಚಿಂತಿಸಿ ಒಂದು ಪ್ರಳಯನ ಬರಮಾಡುವ ದೃಶ್ಯವನ್ನು ನಾವು ನೋಡ್ತೇವೆ. ನೋವನು ನೀತಿವಂತ, ಶಾಮ್ ಹಾಮ್ ಹೆಫೆತ್ 3 ಗಂಡು ಮಕ್ಕಳು, 3 ಮಂದಿರೋ ಶಸೆ ಮತ್ತು ಪತ್ನಿ. ಈ 8 ಜನರನ್ನು ಒಟ್ಟಾಗಿ ದೇವರು ಒಂದು ಹೊಸ ನೂತನ ಸೃಷ್ಟಿಯಾಗಿ ಮಾಡುವುದಕ್ಕಾಗಿ ಅವರು ಕೊಟ್ಟ ಆಜ್ಞೆಗಳನ್ನು ಆತನು ಶಿರಸ ವಹಿಸಿ ಪಾಲಿಸಿದ. ಹಳೆಯ ಜೀವಿತ ಎಲ್ಲ ವಿನಾಶವಾಯಿತು. ಮುಂದಿನ ಸೂಕ್ಷ್ಮತೆಯನ್ನು ನೋಡುವಾಗ ನೋವನ ಸಂತಾನ ಈ ಭೂಮಿಯಲ್ಲಿ ಹೆಚ್ಚುತ್ತಿದ್ದಂತೆಲ್ಲ ಆ ದೈವಿಕ ಪ್ರೀತಿ ಪ್ರೇಮದಿಂದ ಸ್ವರ್ಗದ ಮಹಿಮೆಯನ್ನು ಕಳೆದುಕೊಂಡು ಮತ್ತೆ ಈ ಭೂಮಿಯು ಪಾಪಕೃತ್ಯಕ್ಕೆ ತುಂಬಿ ಹೋದದ್ದನ್ನು ನಾವು ಬಹಳ ವೇಗದಲ್ಲಿ ನೋಡುತ್ತೇವೆ. ಸೋದೋಮ್ ಗೋಮ್ ನಗರ ಅಲ್ಲ ಅನ್ನತ ಗತಿ. ಈ ದೀರ್ಘವಾದ ಕಾಲವು ಹಿತವಲ್ಲ ಎಂಬುದನ್ನು ಅರಿತು ಆದಿಕಾಂಡ 8ನೇ ಅಧ್ಯಾಯದಲ್ಲಿ ಇದು ಮನುಷ್ಯನ ಹೃದಯ ಚಿಕ್ಕಂದಿನಿಂದಲೇ ಕೆಟ್ಟದ್ದು, ಅದಕ್ಕಾಗಿ ಆಯುಷ್ಕಾಲಗಳನ್ನು ದೇವರು ನಿರ್ಧರಿಸಿದರು ಕೇವಲ 120 ವರ್ಷಗಳೆಂದು. ಮುಂದಿನ ದಿನಗಳಲ್ಲಿ ನಾವು ನೋಡುವಾಗ ಹೊಸ ಒಡಂಬಡಿಕೆಗೆ ಮುನ್ನ ದಾವೀದರಸನ ಮೂಲಕವಾಗಿ ಸರ್ವಶಕ್ತನಾದ ದೇವರು ನುಡಿದರು, ಆಯುಷ್ಕಾಲಗಳು 70, ಬಲ ಮೀರಿದರೆ 80. ಮನುಷ್ಯನ ಆಯುಷ್ಕಾಲಗಳು 70ಕ್ಕೆ ಮಾತ್ರ ಸೀಮಿತವಾಯಿತು. ಕೀರ್ತನೆಗಳ ಪುಸ್ತಕ
ಅಧ್ಯಾಯ 90 ವಾಕ್ಯ 10. ಇದೆಲ್ಲವೂ ಏಕೆ ಅಂತ ನಿರ್ವಹಿಸುವಾಗ ಸ್ವರ್ಗ ಮತ್ತು ಭೂಮಿಯ ಮೇಲಿರುವಂಥ ದ್ವಂದ್ವ ಯುದ್ಧ. ಯೆಶಾಯ ಪ್ರವಾದನೆ ಗ್ರಂಥದ 14ನೇ ಅಧ್ಯಾಯದ 12ನೇ ವಾಕ್ಯವನ್ನು ನೋಡುವಾಗ ಸ್ವರ್ಗ ಲೋಕದಲ್ಲಿ ದೇವರಿಗೂ ದೇವದೂತರಿಗೂ ವಿರುದ್ಧವಾದಂಥ ದಂಗೆ ನೋಡುವಾಗ ಲೂಸಿಫರ್, ಆತ ಹೊಳೆಯುವ ನಕ್ಷತ್ರ, ಸುಂದರ ಪುರುಷ, ಮಾರ್ನಿಂಗ್ ಸ್ಟಾರ್, ಶೈನಿಂಗ್ ಸ್ಟಾರ್ ಎಂದು ಹೆಸರನ್ನು ಪಡೆದುಕೊಂಡಿರುವಂಥ ಆತ ತಾನಾಗಿ ಯೋಚಿಸಿದ ತನ್ನದೇ ಆದ ಸ್ವರ್ಗವನ್ನು ಸ್ಥಾಪಿಸಬೇಕೆಂಬುದಾಗಿ ಈ ಲೋಕವು, ಈ ಸೃಷ್ಟಿಯು ನನಗೆ ಆರಾಧಿಸಬೇಕೆಂಬ ಬಯಕೆಯಿಂದ ನಾನೇ ದೇವರಾಗಬೇಕೆಂಬ ತನ್ನ ಸ್ವಂತ ಹೆಬ್ಬಯಕೆಯನ್ನು ಆತನ ಮನಸ್ಸಿನಲ್ಲಿ ಅಂದುಕೊಂಡದ್ದು ದೇವರಿಂದ ಆತ ದೂಡಲ್ಪಟ್ಟ ಈ ಭೂಮಿಯಲ್ಲಿ ನರಕ ಸ್ಥಾಪಿತವಾಯಿತು ಎಂಬುದು ಹಿನ್ನೆಲೆ. ಈ ಮೂಲಕವಾಗಿ ಪರಂಧಾಮದಲ್ಲಿರುವಂಥ ದೈವಿಕ ಕೃಪೆಗೂ ಈ ನರಕಾಗ್ನಿಗೆ ತುತ್ತಾದಂಥ ಪಿಶಾಚಿಗೂ ಇರುವಂಥ ಈ ಲೋಕದ ದ್ವಂದ್ವ ಉದ್ದ 2025 ನಾವು ಚಿಂತಿಸುವಾಗ ಪ್ರತಿ ಕ್ರಿಸ್ತನಾಗಿ ಹುಟ್ಟಿದವನು, ಕ್ರಿಸ್ತನ ನಾಮವನ್ನು ಪಡೆದುಕೊಂಡವನು, ಕ್ರಿಸ್ತನಿಗೆ ಶಿಷ್ಯನಾಗಿ ಬಾಳುವ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ಆಧ್ಯಾತ್ಮಿಕವಾಗಿ ಚಿಂತನೆಗೆ ಒಳಪಡಿಸುವಂಥ ಒಂದು ಮಹಾಕೃಪೆಗೆ ನಾವೆಲ್ಲರೂ ಸಿದ್ಧ ಎಂಬುದಾಗಿಯೇ ಈ ದಿನ ನಾನು ಕೆಲವು ದ್ವಂದ್ವವಾದಂಥ, ನೋವಂದಂಥ, ವೇದನೆಯುಳ್ಳಂಥ ವಾಕ್ಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ನಾನು ನಿಂತಿದ್ದೇನೆ. ಮಾರ್ಕನು ಬರೆದ ಶುಭ ಸಂದೇಶದ 5ನೇ ಅಧ್ಯಾಯವನ್ನು ನೋಡುವಾಗ ಯೇಸು ಸ್ವಾಮಿ ಹಾದು ಹೋಗುತ್ತಿದ್ದಾರೆ. ಅಲ್ಲಿ ಒಂದು ಸಮಾಧಿಯ ಬಳಿಯಿಂದ ಹರುಕು ಬಟ್ಟೆ ತೊಟ್ಟು ವಿಕಾರವಾದಂಥ ರೀತಿಯಲ್ಲಿ ಕೂಗುತ್ತಾ ಆತನಿಗೆ ಸರಪಣಿಯಿಂದ ಬಂಧಿಸಲ್ಪಟ್ಟಿತ್ತು ಕ್ರೂರ ರೀತಿಯಲ್ಲಿ ವರ್ತಿಸುತ್ತಿದ್ದ. ಯೇಸು ಹಾದು ಹೋಗುವಾಗ ಅವನ ಕಡೆ ನೋಡುವಾಗ ಆತನು, ದಾವೀದನ ಕುಲಪುತ್ರನೇ, ಏಕೆ ನನ್ನನ್ನು ಬಿಡುಗಡೆಗೊಳಿಸುತ್ತೀರಿ ಎಂಬುದಾಗಿ ಕೂಗಿಕೊಂಡ. ಏಕೆಂದರೆ ಅವನನ್ನು ಬಿಟ್ಟು ತೊಲಗಬೇಕೆಂದು ಯೇಸು ಮೊದಲೇ ಆತನಿಗೆ ಆಜ್ಞಾಪಿಸಿದ್ದರು. ಆದ್ದರಿಂದ ಯೇಸು ಕೇಳಿದರು, ನಿನ್ನ ಹೆಸರು ಏನು? ನನ್ನ ಹೆಸರು ಗಣ ಎಂದ. ಗಣ ಎಂಬ ಅರ್ಥವನ್ನು ನೋಡುವಾಗ ಒಂದು ದೊಡ್ಡ ಸಮೂಹ. ಆತನ್ನು ಬಿಟ್ಟು ಹೋಗಲು ಅದಕ್ಕೆ ಮನಸ್ಸಿಲ್ಲ. ಆತನು ಕೇಳಿಕೊಂಡ, ಹಾಗಾದರೆ ನಾನು ಹಂದಿಗಳೊಳಗೆ ಹೊಕ್ಕಲು ನನಗೆ ಅನುಮತಿಸಬೇಕೆಂದು. ಹಾಗಾದರೆ ದೇವರು ಹೋಗುವುದಕ್ಕಾಗಿ ಅನುಮತಿಸಿದಾಗ ಅದು ವಾಸಸ್ಥಳಕ್ಕಾಗಿ ಒಂದು ಜೀವ ಬೇಕಾಗಿತ್ತು. ಅದಕ್ಕಾಗಿ ಹಂದಿಗಳೊಳಗೆ ಹೊಕ್ಕವು. ಸುಮಾರು 2,000 ಹಂದಿಗಳು ಆ ಧುಮುಕುವ ನದಿ ಪಾತ್ರದಲ್ಲಿ ಬಿದ್ದು ಸತ್ತು ಹೋದವು ಎಂದು ನಾವು ದೇವರ ವಾಕ್ಯವನ್ನು ಕೇಳುತ್ತೇವೆ. ಆತನು ಸ್ವಸ್ಥಚಿತ್ತನಾದ. 2,000 ಹಂದಿಗಳು ಆ ನೀರಿನಲ್ಲಿ ಹೋಮವಾಗಬೇಕಾದಾಗ ಅವನು ಯಾವ ದುಷ್ಟ ದುರಾತ್ಮನ ತಂಡದಿಂದ ಆತನು ಬಾಧಿಸಲ್ಪಟ್ಟಿದ್ದ? ಹಾಗಾದರೆ ನಾವು ಹಿನ್ನೆಲೆಯನ್ನು ನೋಡುವಾಗ ಈ ಭೂಮಿಗೆ ಸೈತಾನನು ದೊಬ್ಬಲ್ಪಟ್ಟಾಗ ತಾನು ಒಬ್ಬ ಮಾತ್ರವಲ್ಲ, 1/3 ದೇವದೂತರನನ್ನು ಆಕಾಶದಿಂದ ಆತನು ತನ್ನೊಳಗೆ ದಬ್ಬಿ ಸೇರಿಕೊಂಡ ಎಂದು ಕೋಟ್ಯಾನು ಕೋಟಿ ದುರಾತ್ಮಗಳು ಈ ಲೋಕದಲ್ಲಿ ವಾಸಿಸುವಂಥ ಮಕ್ಕಳ ಮೇಲೆ ದಾಳಿ ಬೇಡ ಪುರಾವೆಯನ್ನು ನಾವು ಪವಿತ್ರ ಗ್ರಂಥದಲ್ಲಿ ಧ್ಯಾನಿಸಬೇಕಾದಂಥ ಅವಶ್ಯಕತೆ ಇದೆ. ಒಮ್ಮೆ ಯೇಸು ಇದರ ಬಗ್ಗೆ ನೋಡುತ್ತಾ ಲೂಕ 10ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ತಮ್ಮ ಪ್ರೇಷಿತರ ಜೊತೆಯಲ್ಲಿ ಮಾತನಾಡುತ್ತಿರುವಾಗ, ಬನ್ನಿ, ಇಲ್ಲಿಂದ ಹೊರಡುವ, ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಎರಗುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ ಎಂದರು. ಇದಕ್ಕೆ ಪುರಾವೆ, ಆಕಾಶದಿಂದ ಸಿಡಿಲಿನಂತೆ ದುರಾತ್ಮನು ಈ ಭೂಮಿಯಲ್ಲಿ ಜನರ ಮೇಲೆ ಬೀಳುತ್ತಿದ್ದಾನೆ ಎಂದಾಗ ದಿಗಂತದಲ್ಲಿರುವಂಥ ದುರಾತ್ಮನು ಎಂಥದ್ದು, ಅದು ಹೇಗಿದೆ ಎಂಬುದನ್ನು ಪ್ರಭು ಯೇಸುವೆ ಅದನ್ನು ನುಡಿದಿರುವಾಗ, ದಿಗಂತ ಸೃಷ್ಟಿಯಲ್ಲಿ ವಿಶಾಲವಾದಂಥದ್ದು ಆಕಾಶ ಮಂಡಲ, ಆಕಾಶಕಾಯ, ಏನೂ ಕಾಣದ ಆ ಸ್ಥಿತಿಯಲ್ಲಿ ಕಾಣುವಾಗ ಪ್ರಭು ಯೇಸುಗೆ ಕಂಡದ್ದು ದುರಾತ್ಮನು. ಅದರಲ್ಲಿ ವಾಕ್ಯ ಬೋಧಿಸ್ತದೆ. ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ ಕೆಲವು ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ, ಈಗೋ ದಿಗಂತದಲ್ಲಿ ಅಶರೀರ ಗಣಗಳು ತುಂಬಿಕೊಂಡಿವೆ. ಆದ್ದರಿಂದ ನೀವು ಅವನನ್ನು ಎದುರಿಸಲು ಬೇಕಾದಂಥ ಶಸ್ತ್ರಗಳನ್ನು ನೀವು ಧರಿಸಿಕೊಳ್ಳ್ರಿ. ನಮ್ಮ ಹೋರಾಟ ಕೇವಲ ನರಮಾನವನೊಂದಿಗಲ್ಲ, ದಿಗಂತದಲ್ಲಿರುವ ಅಧಿಕಾರಿಗಳ ಹಾಗೂ ಅಧಿಪತಿಗಳ ವಿರುದ್ಧ, ಪ್ರಸ್ತುತ ಅಂಧಕಾರ ಲೋಕಾಧಿಪತಿಗಳ ಹಾಗೂ ಅಶರೀರ ದುಷ್ಟಗಣಗಳ ವಿರುದ್ಧ ಎಂದೇ ದೇವರು ಕೊಡುವ ಸಕಲ ಶಸ್ತ್ರಾಸ್ತ್ರಗಳಿಂದ ಸುಸಜ್ಜಿತರಾಗಿರಿ. ಆ ದುರ್ದಿನದಂದು ವೈರಿಗಳನ್ನು ಎದುರಿಸಲು ಆಗ ನೀವು ಶಕ್ತರಾಗುತ್ತೀರಿ. ಮಾತ್ರವಲ್ಲ, ಕಟ್ಟ ಕಡೆಯವರಿಗೆ ಹಿಮ್ಮೆಟ್ಟದೆ ನಿಲ್ಲಲೇಬೇಕು. ಇದಕ್ಕಾಗಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿ, ನೀತಿ ಎಂಬ ರಕ್ಷಾಕವಚವನ್ನು ತೊಟ್ಟುಕೊಳ್ಳಿ,
ಶಾಂತಿಯ ಶುಭ ಸಂದೇಶವನ್ನು ಸಾರಲು ಶ್ರದ್ಧೆ ಎಂಬ ಪಾದರಕ್ಷೆಗಳನ್ನು ತೊಟ್ಟುಕೊಳ್ಳಿರಿ. ಸತತವು ವಿಶ್ವಾಸವೆಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಹೀಗೆ ಸೈತಾನನ ಅಗ್ನಿಬಾಣಗಳನ್ನು ನಂದಿಸಲು ಶಕ್ತವರ್ತರಾಗುವಿರಿ. ರಕ್ಷಣೆ ಎಂಬ ಸ್ಥಿರಸ್ಥಾನವನ್ನು ಧರಿಸಿಕೊಳ್ಳಿ. ಪವಿತ್ರಾತ್ಮರ ಕೊಡುಗೆಯಾದ ದೇವರ ವಾಕ್ಯವು ನಿಮಗೆ ಖಡ್ಗವಾಗಿರಲಿ. ಈ ವಾಕ್ಯವನ್ನು ಬೋಧಿಸುವಾಗ ದೇವರು ತನ್ನ ಮಕ್ಕಳಿಗೆ ಕೊಟ್ಟಂಥ ಅಧಿಕಾರದ ಎಂಥದ್ದು, ಸ್ವರ್ಗ ಸಾಮ್ರಾಜ್ಯದಲ್ಲಿ ದೇವರಿಗೆ ಸಮಾನವಾದಂಥ ಅಧಿಕಾರವನ್ನು ಕೊಟ್ಟರು. ಬನ್ನಿ ಇಲ್ಲಿಂದ ಹೊರಡುವ, ಆ ಶರೀರಗಣಗಳು ಇಲ್ಲಿ ಎರಗುತ್ತಿರೋದು ನಾನು ನೋಡ್ತಿದ್ದೆ ಎಂದಾಗ ಶಿಷ್ಯರ ಪ್ರದೇಶವನ್ನು ಬಿಟ್ಟರು. ಅಧಿಕಾರವನ್ನು ಅದೀಗಲೇ ಪ್ರಸ್ತುತಪಡಿಸಿದರು. ಈಗ ಸರ್ಪಗಳನ್ನು ಚೇಳುಗಳನ್ನು ತುಳಿದಕ್ಕೂ ವೈರ್ಯ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಯಾವುದು ನಿಮಗೆ ಹಾನಿ ಮಾಡುವುದಿಲ್ಲ. ಆದರೂ ದೆವ್ವಗಳು ನಿಮ್ಮ ಅಧೀನಕ್ಕೆ ಒಳಪಟ್ಟಿದೆ ಎಂದು ಸಂತೋಷ ಪಡೋದಕ್ಕಿಂತ ಸ್ವರ್ಗ ಲೋಕದಲ್ಲಿ ನಿಮ್ಮ ಹೆಸರುಗಳು ಲಿಖಿತವಾಗಿದೆ. ಇದು ಎಂಥ ಅಭಿಷೇಕಿಸಲ್ಪಟ್ಟ ಸ್ಪರಂಧಾಮದಲ್ಲಿ ವಾಸ ಮಾಡಬೇಕಾದ ತನ್ನ ಮಕ್ಕಳನ್ನು ಆತನು ಕೊಡಬೇಕಾದಂಥ ಬಾಧ್ಯ ಎಂಥದ್ದು. ದೇವರು ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಹಾದು ಹೋಗುವಾಗ ಅವರು ಸಾಧಿಸಿದ ಮಹತ್ ಕಾರ್ಯದಲ್ಲಿ ಸಮಾನಾಗಿ ತನ್ನ ಮಕ್ಕಳಿಗೆ ಅಧಿಕಾರವನ್ನು ಹಂಚುತ್ತಿದ್ದಾರೆ. ಈಗ ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೂ ವೈರ ಸಮಸ್ತವನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಈ ಅಧಿಕಾರ ಪ್ರಭು ಯೇಸುವೆ ತನ್ನ ಮಕ್ಕಳಿಗೆ ಕೊಟ್ಟದ್ದು. ಹಾಗೂ ದೆವ್ವವನ್ನು ಬಿಡಿಸುವುದಕ್ಕೂ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಯಾವುದು ನಿಮಗೆ ಹಾನಿ ಮಾಡುವುದಿಲ್ಲ. ಆದರೂ ದೆವ್ವಗಳು ಬಿಡುಗಡೆ ಹೊಂದಿದೆ ಎಂದು ಸಂತೋಷಪಡ್ರಿ, ಸ್ವರ್ಗ ಲೋಕದಲ್ಲಿ ನಿಮ್ಮ ಹೆಸರುಗಳು ಲಿಖಿತವಾಗಿದೆ. ಇಂದು ಈ ಲೋಕದಲ್ಲಿ ನೋಡುವಾಗ ಈ ದೇವರ ಮಹತ್ ಕಾರ್ಯಗಳಲ್ಲಿ ನಿಲ್ಲುವುದು ಸುಲಭವಲ್ಲ. ಎಷ್ಟೋ ದೇವ ಸೇವಕರು ಬಂದರು, ಆದರೆ ವೇದನೆಯನ್ನು ಸಹಿಸಿಕೊಳ್ಳದೆ ಓಡಿ ಹೋದರು. ಈಗ ತಾನೇ ನಾವು ಕೇಳಿದ ವಾಕ್ಯ ನೋಡುವಾಗ ಪೌಲರು ಅನುಭವಿಸಿದ ವೇದನೆಗಳಲ್ಲಿ ಅವರು ಹಿಂದೆಗೆದುಕೊಂಡಿದ್ದರೆ ಮತ್ತೆ ಪೌಲರು ಮುಂದೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ದೈಹಿಕದ ವ್ಯಾಧಿಯನ್ನು, ನೋವುಗಳನ್ನು, ಕಷ್ಟಗಳನ್ನು, ದುಃಖಗಳನ್ನು, ನಿಂದೆ, ಅವಮಾನಗಳನ್ನು ಎದುರಿಸಿಕೊಳ್ಳಲು ಶಕ್ತರಾದರು. ಏಕೆಂದರೆ ಪವಿತ್ರಾತ್ಮರು ಅಲ್ಲೇ ಕಾರ್ಯ ಮಾಡುತ್ತಿದ್ದರು. ಈ ದಿನದಲ್ಲಿ ನೋಡುವಾಗ ಲೋಕದ ಸ್ಥಿತಿ ಹೇಗಿದೆ? ವಂಚನೆ, ಮೋಸ, ಹಗೆತನ, ಕಳ್ಳತನ, ವ್ಯಭಿಚಾರ, ಸುಳ್ಳು, ಕೊಲೆ, ಈ ಎಲ್ಲ ದೈಹಿಕ ದುರಿಚ್ಛೆಗಳಿಗೆ ದಾಸನಾಗಿ ಮನುಷ್ಯ ಮಾಡುವ ಎಲ್ಲ ಪಾಪಗಳನ್ನು ನೋಡುವಾಗ ಈ ಅಶರೀರಗಣಗಳು ಅವರನ್ನು ಆವರಿಸಿಕೊಂಡು ಸ್ಥಿತಿ ಏನಾಗಿದೆ? ಒಂದು ಕುಟುಂಬವು ಛಿದ್ರವಾಗಿದೆ, ದಾಂಪತ್ಯ ಜೀವನ ಛಿದ್ರವಾಗಿದೆ, ತಂದೆ ತಾಯಿಗಳು ವಿರುದ್ಧವಾಗಿ ಮಕ್ಕಳು, ಮಕ್ಕಳಿಗೆ ವಿರುದ್ಧವಾಗಿ ತಂದೆ ತಾಯಿಗಳು, ಕುಟುಂಬಗಳೊಂದು ಹೆಸರಿಲ್ಲದೆ ಛಿದ್ರವಾಗಿವೆ. ಲೋಕದ ವ್ಯಾಮೋಹ ಹೇಗಿದೆ? ದೇವರು ಹೆಚ್ಚಾಗಿ ನೀವು ಬೆಳೆಯಿರಿ, ಸಂಖ್ಯೆ ಹೆಚ್ಚಲಿ, ಭೂಮಿ ಎಲ್ಲ ಕಡೆಗೂ ತುಂಬಿಕೊಳ್ಳಿರಿ, ನಿಮ್ಮ ಸಂಖ್ಯೆ ಹೆಚ್ಚಲಿ ಎಂಬುದಾಗಿ ಆದಿಕಾಂಡ 1:26 ವಾಕ್ಯದಲ್ಲಿ ಕೊಟ್ಟ ಆಶೀರ್ವಾದವು. ತದನಂತರ ನೀವೆಲ್ಲ ಕಡೆ ನೀವು ವಹಿಸಿಕೊಳ್ಳ್ರಿ ಎಂಬುದಾಗಿ ಆದಿಕಾಂಡದ 8ನೇ ಅಧ್ಯಾಯದಲ್ಲಿ ಹೊಸಯುಗದಲ್ಲಿ ಅವರು ಕೊಟ್ಟಂಥ ಆದೇಶವನ್ನು ಯಾಕೆ ಮಕ್ಕಳು ಪಾಲಿಸಲು ಸಾಧ್ಯವಾಗುತ್ತಿಲ್ಲ? ತನ್ನ ದೇವರಿಂದ ಬೇರ್ಪಟ್ಟು ಭೂಮಿಯ ಮಕ್ಕಳಾಗಿ ಬಾಳುತ್ತಿರುವುದರಿಂದ. ಇಲ್ಲಿ ಯಾವ ರೀತಿ ದ್ವಂದ್ವ ಯುದ್ಧ ಪ್ರಾರಂಭವಾಗಿದೆ? ದೇವರಿಂದ ಬೇರ್ಪಟ್ಟು ಈ ಲೋಕದ ಸುಖಕ್ಕೆ ಅಂಟಿಕೊಂಡ ಆಯುಷ್ಕಾಲಗಳು 70, ಬಲ ಮೀರಿದರೆ 80. ಇಂದಿನ ಆಯುಷ್ಕಾಲಗಳನ್ನು ನೋಡುವಾಗ ಏನಾಗಿದೆ? ಆಯುಷ್ಕಾಲಗಳ 40, 50, 60. ಯೌವನಸ್ಥ ಮಕ್ಕಳು ಹೃದಯಾಘಾತದಿಂದ, ದುರ್ಮರಣಗಳಿಂದ, ಸ್ವಪ್ರಾಣದಿಂದ ಈ ರೀತಿ ಹತ್ಯೆಗೊಳ್ಳುವಂಥ ಕೃತ್ಯಗಳು ನೋಡುವುದು ಯಾತಕ್ಕಾಗಿ? ಈ ಲೋಕದ ಅಂಧಕಾರದ ಬಂಧನವನ್ನು ಬಿಡಿಸಿಕೊಳ್ಳಲಾಗದೆ ತೊಳಲಾಡುತ್ತಿರುವುದರಿಂದ. ಸೃಷ್ಟಿಕರ್ತರ ದೇವರನ್ನು ಎದುರಾಕಿ ತನ್ನ ದುರಿಚೆಗೆ ಬಿದ್ದುಕೊಂಡಂಥ ಆಧುನಿಕ ಯುಗದ ಕಾರ್ಯಕಲ್ಪ. ಆಧುನಿಕ ಯುಗದಲ್ಲಿ ಕಾಣುವಂಥ 4G 5G ಅಂತ ನೆಟ್ಟಲ್ಲಿ ಪೂರ್ಣವಾಗಿ ತನ್ನನ್ನೇ ತಲೀನಪಡಿಸಿಕೊಂಡು ತನ್ನ ದೈಹಿಕ ಆನಂದ, ದುರಿಚ್ಛೆಗೆ ಆಯುಷ್ಕಾಲಗಳು ಮರಣ ಹೋಮವಾಗುತ್ತಿರುವುದು ಇದು ಸರ್ಪಗಳ ಚೇಳುಗಳು, ಪೈಶಾಚಿಕ ಕೃತ್ಯಕ್ಕೆ ಸಮಾನನಾಗಿದೆ. ಆದ್ದರಿಂದ ದೇವರು ನೀವು ಈ ಅಸ್ತ್ರಗಳನ್ನು ಧರಿಸಿಕೊಳ್ಳಬೇಕು. ಯಾವುದನ್ನಾಗಿದೆ? ನೀವು ಯುದ್ಧಕ್ಕೆ ಶುದ್ಧರಾಗುವಂಥ ಶೂರರಂತೆ ದೇವರ ಮಕ್ಕಳು ಅಂಧಕಾರ ಶಕ್ತಿಗಳ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕಾಗಿ ಶಿರಸ್ಥಾನಗಳನ್ನು ಧರಿಸಿಕೊಳ್ಳ್ರಿ. ನೀವು ಎದೆ ಕವಚಗಳನ್ನು ಧರಿಸಿಕೊಳ್ಳ್ರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿರಿ. ವಾಕ್ಯವೆಂಬ ಇಬ್ಬಾಯಿಕತೆಯನ್ನು ಹಿಡಿದುಕೊಳ್ಳ್ರಿ. ನೀವು ಶಕ್ತಿಯುತವಾಗಿ ಸಾರುವುದಕ್ಕಾಗಿ ಕೆರಗಳನ್ನು ಹಾಕಿಕೊಳ್ಳ್ರಿ ಎಂಬುದಾಗಿ ಯುದ್ಧಕ್ಕೆ ಹೋಗುವ ಎಲ್ಲ ಶೂರನಂತೆ ದೇವರು ಕೊಡುವಂಥ ಒಂದೊಂದು ಅಸ್ತ್ರಗಳ ಜೊತೆಯಲ್ಲಿ ನೀವು ಸ್ವರ್ಗ ಸಾಮ್ರಾಜ್ಯದ ಬಾಧ್ಯಸ್ಥರಾಗಬೇಕಾದಾಗ ನೀವು ಕೈಗೊಳ್ಳಬೇಕಾದ ಕಾರ್ಯ ಎಂದು ಪ್ರಭು ನುಡಿದರು. ಈ ಮುಂದಿನ ವಾಕ್ಯಗಳು ನೋಡುವಾಗ ಇಂದು ಅನೇಕ ಅದ್ಭುತಗಳನ್ನು ನೋಡುತ್ತೇವೆ. ರೋಗದ ಅವಸ್ಥೆಗಳು ದೈಹಿಕವಾಗಿ, ಮಾನಸಿಕವಾಗಿ ಕಾಡುವಾಗ ಈ ಧ್ಯಾನ ಮಂದಿರಕ್ಕೆ ಬರುವ ನಾವು ಕಣ್ಣಾರ ಕಾಣುವಂಥ ಅನೇಕ ದೃಶ್ಯಗಳು, ಅರಿವು ಉಂಟಾದಾಗ, ದೇವರನ್ನ ಪ್ರೀತಿಯಿಂದ ಸ್ವಾಗತಿಸಿದಾಗ, ಪವಿತ್ರಾತ್ಮನ ಪಡೆದುಕೊಂಡಾಗ, ಅವನಲ್ಲಿ ವಾಸ ಮಾಡುತ್ತಿದ್ದ ದುರಾತ್ಮನು ಬಿಟ್ಟು ಹೋಗುವಾಗ,
ವೈದ್ಯರು ಪರಿಶೀಲಿಸದ, ವೈದ್ಯರಿಗೆ ಸಿಗದಂಥ ನಾನಾ ರೀತಿಯ ವ್ಯಾಧಿಗಳನ್ನು ಬಿಟ್ಟು ಹೋಗುವುದನ್ನು ನೋಡ್ತೇವೆ. ಅದು ಊಹೆಗೂ ಸಿಗಲಾರದ್ದು, ಅದನ್ನು ಆಲೋಚಿಸಲು ಸಾಧ್ಯವಾಗದಂಥ ಒಂದು ಸ್ಥಿತಿಯಲ್ಲಿರುವುದನ್ನು ನೋಡುತ್ತಿದ್ದೇವೆ. ಅವನು ದೈಹಿಕವಾಗಿ ನಾನಾ ರೀತಿಯ ರೋಗಕ್ಕೆ ತುತ್ತಾಗಿರುತ್ತಾನೆ, ಮಾನಸಿಕ ರೋಗಕ್ಕೆ ತುತ್ತಾಗಿರುತ್ತಾನೆ. ತಂದೆ ತಾಯಿಗಳಿಂದ ಬೇರ್ಪಟ್ಟು ಅವಳು ಅಥವಾ ಅವನು ಕುಟುಂಬದಿಂದ ಬೇರ್ಪಟ್ಟು ಒಂಟಿಯಾಗಿ ಬಾಳುವಂಥದ್ದು, ಸ್ಮಶಾನದಲ್ಲಿ ವಾಸ ಮಾಡುವಂಥ ದುಷ್ಟಶಕ್ತಿಗೆ ಒಳಗಾದಂಥ ಒಬ್ಬ ವ್ಯಕ್ತಿಗೆ ಸಮಾನವನ್ನು ಇಂದು ನಾವು ನೋಡುತ್ತಿದ್ದೇವೆ. ಆದರೆ ದೇವರಿಂದ ಬಿಡುಗಡೆಯನ್ನು ಪಡೆದುಕೊಂಡು ಅವನು ಮತ್ತೆ ದೇವರ ಮಗನಾಗಿ ಬಾಳುವುದಕ್ಕಾಗಿ ಅವನು ಆಯ್ದುಕೊಂಡಂಥ ವಾಕ್ಯವೆಂಬ ಈ ಬಾಯಿಕತ್ತಿಯನ್ನು ಅವನು ಸ್ವೀಕರಿಸಿ ತನ್ನಲ್ಲಿ ತುಂಬಿಕೊಂಡಾಗ, ಪರಿಶುದ್ಧಾತ್ಮನ ಪಡೆದುಕೊಂಡಾಗ ಸಾಯುವಂಥ ಮನುಷ್ಯ ನಿತ್ಯ ಜೀವನ ಪಡೆದುಕೊಳ್ಳಲು ಪರಂಧಾಮನ ಆಯ್ದುಕೊಂಡ ಸ್ಥಿತಿಗಳನ್ನು ನಾವು ಕಾಣುತ್ತೇವೆ. ಆದರೆ ಇದು ಎಲ್ಲಿ ತನಕ ಎಂದು ಯೋಚಿಸುವಾಗ ಮತ್ತಾಯ 12ನೇ ಅಧ್ಯಾಯದ 43ನೇ ವಾಕ್ಯದಲ್ಲಿ ನಾವು ಗಮನಿಸುತ್ತೇವೆ. ಬಿಡುಗಡೆ ಹೊಂದುವಂಥ ವ್ಯಕ್ತಿ ಆಧ್ಯಾತ್ಮಿಕವಾಗಿ ಸಂಪತ್ತಿನಿಂದ ಆನಂದಿಸಿದ, ಆದರೆ ಬಿಟ್ಟು ಹೋದ ಸೈತಾನನು ಮತ್ತೆ ಆತನಲ್ಲಿ ಪ್ರವೇಶ ಮಾಡುವಂಥ ಪ್ರಕ್ರಿಯೆಗಳು ಹಾಸುಹೊಕ್ಕಾಗಿ ಪವಿತ್ರರಂತಲ್ಲಿ ಲೂಕನಲ್ಲೂ ಮತ್ತು ಮತ್ತಾಯನಲ್ಲೂ ಒಕ್ಕಣೆ ಮಾಡುವುದನ್ನು ನೋಡ್ತೇವೆ. ಮತ್ತಾಯನ ಶುಭ ಸಂದೇಶದ 12ನೇ ಅಧ್ಯಾಯದ 43ನೇ ವಾಕ್ಯದಿಂದ ನೋಡುವಾಗ, ಒಬ್ಬ ಮನುಷ್ಯನನ್ನು ಬಿಟ್ಟ ದಿವವು ಅದು ಮರಳುಗಾಡಿಗೆ ತೆರಳುತ್ತದೆ, ಅಲ್ಲಿ ವಾಸಕ್ಕಾಗಿ ಒಂದು ಉತ್ತಮವಾದ ನೆಲೆ ಸಿಗದ ಕಾರಣ ಕೆಲವು ದಿನಗಳ ನಂತರ ತಾನು ಬಿಟ್ಟು ಬಂದ ಮನೆಯನ್ನು ಅದು ಹುಡುಕಿ ಬರುತ್ತದೆ. ಈಗ ಮನೆ ಸ್ವಚ್ಛವಾಗಿ ಶೃಂಗಾರ ಮಾಡಿ ಗಮಗಮಿಸುವಂತೆ ಸಿದ್ಧವಾದಾಗ, ಹಾಗಾದರೆ ನಾನು ಬಿಟ್ಟು ಬಂದ ಮನೆ ವಾಸಕ್ಕೆ ಸುಂದರವಾಗಿದೆ ಎಂದು ತಿಳಿದು ಹಿಂದೆ ಹೋಗಿ ಮರಳುಗಾಡಿನಲ್ಲಿ ಬಿಟ್ಟು ಬಂದ ಕಾಡಿನಲ್ಲಿ ಮತ್ತೆ ತನಗಿಂತಲೂ ಕೆಟ್ಟದಾದ 7 ದೆವ್ವಗಳ ಜೊತೆಯಲ್ಲಿ ಹಿಂದಿರುಗಿತು ಎಂಬುದಾಗಿ, ಆಗ ಆತನ ಅಥವಾ ಆಕೆಯ ಸ್ಥಿತಿ ಹಿಂದಿನಿಗಿಂತಲೂ ಕಠೋರವಾದದ್ದು. ಇಂಥ ಅನೇಕ ಕೃತ್ಯಗಳನ್ನು ನಮ್ಮ ಜೀವಿತ ಅವಧಿಗಳಲ್ಲಿ ನಾವು ಪೂರ್ಣವಾಗಿ ಕಂಡಿದ್ದೇವೆ. ವೈಯಕ್ತಿಕವಾದ ಜೀವಿತವನ್ನು ನೋಡುತ್ತೇವೆ. ಇಂಥ ಕುಟುಂಬಗಳು ವಿನಾಶದ ಹಂಚಿನಲ್ಲಿರುವುದನ್ನು ನೋಡ್ತವೆ. ಈ ಭೂಲೋಕದಲ್ಲಿ ಕೊಡುವಂಥ ಶಿಕ್ಷೆಗಳು ಮಾದಕ ವಸ್ತುಗಳು, ಮಧುಪಾನ, ಧೂಮಪಾನ, ದುರಭ್ಯಾಸಗಳು, ವ್ಯಭಿಚಾರಗಳು, ವಂಚನೆಗಳು, ಮೋಸಗಳು ಇವೆಲ್ಲವೂ ಸಹ ಈ ದುಷ್ಟಶಕ್ತಿಯಿಂದ ಒದಗುವ ವರದಾನಗಳು. ಇವು ಸುಖವೆಂದು ಭಾವಿಸಿ ದೇವರಿಂದ ಪಡೆದುಕೊಂಡಂಥ ಅನುಗ್ರಹಗಳನ್ನು ಪಡೆದುಕೊಂಡು ಈ ಲೋಕದ ದುರಿಚ್ಛೆಗೆ ದಾಸನಾಗಿ ತನ್ನ ದೇಹದ ಮಾಂಸ ಮತ್ತು ಚರ್ಮಕ್ಕೆ ಆತನು ತನ್ನನ್ನೇ ಒದಗಿಸಿಕೊಂಡು ಮಾರಿಕೊಂಡ ಅಂತಿಮ ಸ್ಥಿತಿಗಳು ನೋಡುವಾಗ ವಿಕಾರ ರೀತಿಯಲ್ಲಿ ಆತ ವಿನಾಶಕ್ಕೆ ಹಂಚುವಂಥ ವ್ಯಕ್ತಿಗಳನ್ನು ಮತ್ತು ಕುಟುಂಬಗಳನ್ನು ನೋಡುತ್ತಿದ್ದೇವೆ. ಇಂದಿನ ಯೌವನಸ್ಥ ಮಕ್ಕಳು ತನ್ನದೇ ದುರಿಚ್ಛೆಗಾಗಿ ತಂದೆ ತಾಯಿಗಳಿಂದ ಬೇರ್ಪಟ್ಟು ದೂರ ಹೋದ ಮಕ್ಕಳ ಸ್ಥಿತಿಯನ್ನು ನೋಡ್ತವೆ. ಆದ್ದರಿಂದ ನಾವು ಇಂದು ಚಿಂತಿಸಬೇಕಾದದ್ದು, ಪ್ರೀತಿಯ ಸಹೋದರ ಸಹೋದರಿ, ಇಂದು ನಾವು ಪ್ರಾರ್ಥಿಸಬೇಕಾದದ್ದು ನಮಗಾಗಿ ಅಲ್ಲ, ಬದಲಾಗಿ ಈ ಲೋಕದ ಎಲ್ಲ ಯೌವನಸ್ಥ ಮಕ್ಕಳನ್ನು ದೇವರ ಅಭಿಷೇಕ ತುಂಬಿಸಲ್ಪಡಲು ಅವರು ಸ್ವರ್ಗದ ಕಡೆಗೆ ಓಡಿ ಬರಬೇಕೆಂಬುದಾಗಿ ಈ ಯುದ್ಧ ಭೂಮಿಯಲ್ಲಿ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ತೊಟ್ಟುಕೊಳ್ಳಬೇಕಾದದ್ದು. ಅದಕ್ಕಾಗಿ ಬಿಡುವಿನ ವೇಳೆಯಲ್ಲಿ ತಮಗೆ ಸಿಕ್ಕಾಗ ಎಫೆಸ 6ನೇ ಅಧ್ಯಾಯದ ಪೂರ್ಣ ವಾಕ್ಯವನ್ನು ನೋಡುವಾಗ ಯಾವುದಾಗಿದೆ ದೇವರು ಕೊಡುವಂಥ ಶಸ್ತ್ರಾಸ್ತ್ರಗಳು, ಯಾವುದರ ವಿರುದ್ಧವಾಗಿ ನಾವು ಯುದ್ಧ ಮಾಡಬೇಕಾಗಿದ್ದಿಲ್ಲವೇ? ನಾನು ಕಳಿಸಿಕೊಟ್ಟಂಥ ಸಾಮ್ರಾಜ್ಯವನ್ನು ಹಿಂದಿರುಗದಿದ್ದಾಗ ನಾನು ನರಕ ಪ್ರಾಪ್ತನಾಗಬೇಕಾಗುತ್ತದೆ. ಈ ಭೂಮಿಯ ಆಯುಷ್ಕಾಲಗಳಲ್ಲಿ ನಾನು ಸಂಪಾದನೆ ಮಾಡಬೇಕಾದದ್ದು ಒಂದು ಸ್ವರ್ಗ ಇಲ್ಲವೇ ನರಕ. ಅದಕ್ಕಾಗಿ ಆಧ್ಯಾತ್ಮಿಕ ಚಿಂತಿಸಬೇಕಾದದ್ದು ನಾವು ದೇವರಾತ್ಮನೆ ತುಂಬಿಸಲ್ಪಟ್ಟು ನಡೆಸಬೇಕೆಂಬುದಾಗಿ ಪ್ರಭು ಯೇಸು ನಮ್ಮನ್ನು ತುಂಬಿಸಲಿ. ವಿಶ್ವ ಮಾನವ ಕೋಟಿ ಮೇಲೆ ಒಂದು ಪರಿಶುದ್ಧಾತ್ಮನ ಅಭಿಷೇಕ ತುಂಬಿ ಬರಲಿ ಎಂದು ಈ ಆಧುನಿಕ ಯುಗದಲ್ಲಿ ಎಲ್ಲರಿಗೂ ಪ್ರಾರ್ಥಿಸಬೇಕಾದ ಅವಶ್ಯಕತೆ ಇದೆ. 1 ನಿಮಿಷ ಮಾತ್ರ ಕಣ್ಣು ಮುಚ್ಚಿ ನಾವು ಪ್ರಾರ್ಥಿಸುವ. ಪರಮೋನ್ನತ ಸ್ವರ್ಗೀಯ ಪಿತಾ ಸುತ ಪರಿಶುದ್ಧಾತ್ಮರಾದ ದೇವರೇ, ಈ ವಾಕ್ಯಗಳು ನಮ್ಮನ್ನು ಕಳಕಳಿಯನ್ನುಂಟು ಮಾಡುವಂಥ ಒಂದು ಸ್ಥಿತಿಯಲ್ಲಿರುವಾಗ ಸ್ವರ್ಗದ ಮಹಿಮೆಗೆ ಪಾತ್ರವಂಥ ದಿವ್ಯಕೃಪೆಯಲ್ಲಿ ಎಲ್ಲ ಯೌವನಸ್ಥ ಮಕ್ಕಳನ್ನು, ಆಧುನಿಕ ಯುಗದ ಜನರನ್ನು ನಿಮ್ಮ ಪರಿಶುದ್ಧಾತ್ಮನ ಕಡೆಗೆ ತಿರುಗಿಕೊಂಡು ನೀತಿಯಿಂದ ಜೀವಿಸುವಂಥ ಕೃಪೆಗಳನ್ನು ಎಲ್ಲರನ್ನ ತುಂಬಿಸಿ ಎಂಬುದಾಗಿ ನಾವು ಆತ್ಮದ ವೇದನೆಗಳಿಂದಲೂ ನಿಮ್ಮ ಅನುಗ್ರಹಗಳನ್ನು ಪಡೆದುಕೊಳ್ಳೋದಕ್ಕೆ ನಾವು ಪ್ರಾರ್ಥಿಸಿದ್ದೇವೆ. ಪ್ರಾರ್ಥನೆಗಳನ್ನ ಮನ್ನಿಸಿ ಫಲ ನುಡಿದವರಿಗೆ ನಿಮಗೆ ಮಹಿಮೆ ಆಗಲಿ. ನಮೋ ಮರಿ ಕೃಪಾಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ ಪಾಪಳೆಯ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ವಿಲ್ಫ್ರೆಡ್ ಸಲ್ಡಾನ, ಮಂಗಳೂರು, ಬೋಂದೆಲ್, ಪಚ್ಚನಾಡಿ. ನಾನು ಮದುವೆಯಾಗಿ
ಹೆಂಡತಿಯ ಹೆಸರು ಫಿಲೋಮಿನಾ. 3 ದೇವರು ಮಕ್ಕಳು ಕೊಟ್ಟಿದ್ದಾರೆ ನನಗೆ. ಮೊದಲ 2 ಗಂಡು, 3ನೇ ಹೆಣ್ಣು. ನಾನು ಚಿಕ್ಕ ಇರುವಾಗಲೇ 6-7 ವರ್ಷದಲ್ಲಿ ಮರಿಯಮ್ಮ ಅವರ ಪ್ರೀತಿ ಮತ್ತು ಅವರಿಂದ ಆಗುವ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರು ನಮ್ಮ ಕಷ್ಟದಲ್ಲಿ ಸಿಗ್ತಾರೆ, ಅವರಲ್ಲಿ ಪ್ರಾರ್ಥನೆ ಮಾಡಿದರೆ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ಸುಲಭದಲ್ಲಿ ಕೊಡ್ತಾರೆಂದು ನಾನು ಚಿಕ್ಕ ಇರುವಾಗ, ನನ್ನ ತಂದೆ ಒಳ್ಳೆಯ ಕೆಲಸಗಾರರು, ಒಳ್ಳೆಯ ದುಡಿಮೆಯವರು. ಆದರೆ ಪಿಶಾಚಿ ಅವರ ಜೀವನದಲ್ಲಿ, ನಾನು ಚಿಕ್ಕ ಮಗುವಿಗಾರೆ ಅವರ ಜೀವನದಲ್ಲಿ ಪ್ರವೇಶವಾಗಿ 3 ತಿಂಗಳು ಒಂದು ಸಲ ಅವರು 10-15 ದಿವಸ ಸರಾಯಿ ಕುಡಿತಿದ್ರು. ಅವರು ಸರಾಯಿ ಕುಡಿ ಮನೆಗೆ ಬರುವಾಗ ಹೊಡೆಯುತ್ತಿದ್ದರು ತಾಯಿಗೆ. ಮನೆಯಲ್ಲಿ ಯಾರು ನಿಲ್ಲಲಿಕ್ಕೆ ಇರಲಿಲ್ಲ. ಅವನು ದೊಡ್ಡ ಮಗ ನಾನು ಆಗಿದ್ದರಿಂದ, ಆಗ ನನ್ನ ಹಿಂದೆ 3 ತಮ್ಮ, 2 ತಂಗಿ ಚಿಕ್ಕ ಚಿಕ್ಕ ಇದ್ದರು. ಆದರೆ ಸಾಯಂಕಾಲ ಅವರು ಕುಡಿದುಕೊಂಡು ಬರುವಾಗ ನನ್ನ ತಾಯಿ ಮರಿಯಮ್ಮನ ಪಟ ನೆಲದಲ್ಲಿಟ್ಟು ಆ ಕಡೆ ಒಂದು ಕ್ಯಾಂಡ್ ಈ ಕಡೆ ಕ್ಯಾಂಡ್ಲಿಟ್ಟು ಕೂಗಿ ಪ್ರಾರ್ಥನೆ ಮಾಡ್ತಿರುವಾಗ, ನಾನು ದೊಡ್ಡ ಮಗ ಆದ್ದರಿಂದ ಅವರೊಟ್ಟಿಗೆ ನಾನು ಕೂಡ ಪ್ರಾರ್ಥನೆಗೆ ಸೇರ್ತಿದ್ದೆ. ಆ ಸಮಯದಲ್ಲಿ ಕೆಲವು ಸಲ ಅವರು ಪ್ರಾರ್ಥನೆ ಮಾಡ್ತಿರಲಿಲ್ಲ. ತಂದೆ ಕುಡಿಕೊಂಡು ಬರ್ತಾರೆ, ಮನೇಲಿ ಹೊಡಿತಿದ್ರು. ಆದರೆ ಯಾವಾಗ ಅವರು ನೆಲದಲ್ಲಿ ಕ್ಯಾಂಡಲ್ ಪ್ರಾರ್ಥನೆ ಮಾಡುವಾಗ ತಂದೆ ಕುಡಿದು ಬಂದರು ಸುಮ್ಮನೆ ಮಲಗ್ತಿದ್ರು. ನನ್ನ 6-7 ವರ್ಷದಲ್ಲಿ ನಾನು ಮರಿಯಮ್ಮನಲ್ಲಿ ಪ್ರಾರ್ಥನೆಯಲ್ಲಿ ಹತ್ತಿರ ಆಗಿ ಓದೆ. ಆದರೆ ಕೂಡ ನನ್ನ ಜೀವನದಲ್ಲಿ ಮುಂದೆ ಬರುವಾಗ ಚಿಕ್ಕಂದಿನಲ್ಲೇ ಸೈತಾನನು ನನ್ನನ್ನು ಮಗುವಿಂದಲೇ ಹಿಡೀಲಿಕ್ಕೆ ಪ್ರಾರಂಭಿಸ್ತಾನೆ. ಚಿಕ್ಕ ಮಗ ನಾನು ದೊಡ್ಡ ಇರುವಾಗ ಮೊದಲು ನನಗೆ ತನ್ನ ತಂದೆ ತಾಯಿಯಿಂದ ನನಗೆ ಕಲಿಸಲಿಕ್ಕೆ ಮುಂದೆ ಹೋಗದಾಗೆ ಕೈಕಾಲನ್ನು ಕಟ್ಟಿಸಿದರು, ದುಡಿಲಿಕ್ಕೆ ಬಿಡಲಿಲ್ಲ. ಮದುವೆ ಆಯಿತು ನನಗೆ 90 ಇಸ್ವಿಯಲ್ಲಿ. 91 ಇಸ್ವಿಯಲ್ಲಿ ನಾನು ಇಲ್ಲಿ ಪೋಟ ಡಿವೈನ್ ರೇಟ್ ಸೆಂಟರಿಗೆ ಮೊದಲ ಥರ ಬಂದೆ. ಮದುವೆ ಆಗುವ ನನಗೆ 25-26 ವರ್ಷ ಪ್ರಾಯದಲ್ಲಿ ನಾನು ಬಜಿ ಪಾಪ, ನನ್ನಲ್ಲಿ ಒಂದು ಪಾಪ, ದೊಡ್ಡ ಪಾಪ. ಆ ಸಮಯದಲ್ಲಿ ಯಾವುದು ಮಾಡುವುದು ಕೂಡ ಇರಲಿಲ್ಲ, ಭಾರಿ ಪಾಪ. ನಾನು ಪ್ರಾರ್ಥನೆ ಮಾಡ್ತಿದ್ದೆ ಮನೆಯಲ್ಲಿ. ತಂದೆ ಕೃಷಿಕಾರದಿಂದ ನಾನು ದೊಡ್ಡ ಮಗ ಆದ್ದರಿಂದ ನನಗೆ ಜಾಸ್ತಿ ಶಾಲೆಗೆ ಆಗಲಿಲ್ಲ. 1ನೇ ಕ್ಲಾಸಲ್ಲಿ 2 ವರ್ಷ ಕೂತ್ಕೊಂಡೆ, 4ನೇ ಕ್ಲಾಸಲ್ಲಿ 2 ವರ್ಷ ಕೂತ್ಕೊಂಡೆ, 6ನೇ ಕ್ಲಾಸಲ್ಲಿ 2 ವರ್ಷ ಕೂತ್ಕೊಂಡೆ, 8ನೇ ಕ್ಲಾಸಲ್ಲಿ 2 ವರ್ಷ ಕೂತ್ಕೊಂಡೆ. ಆದರೆ ನನ್ನ ಸಾಧನೆ ನಾನು ಚಿಕ್ಕಂದಿರಲಿ ಬಿಡಲಿಲ್ಲ. ಒಂದು ಮುಂದೆ ಮನುಷ್ಯ ಆಗಬೇಕು, ಒಂದು ದೇವರ ಮನುಷ್ಯ ಆಗಬೇಕೆಂದು ನನ್ನಲ್ಲಿತ್ತು. ಆದರೆ ನನ್ನ ಮದುವೆ ಆಗೋ ಮೊದಲು 18 ವರ್ಷ ವಯಸ್ಸಿನಲ್ಲಿ ನಾನು ನಮ್ಮ ಜಿಪ್ಪು ಸಿಮಿಣರಿ ಫಾದರ್ ಹತ್ರ ಹೋಗಿ ಬಾಗಿಲು ತಟ್ಟಿದ್ದೆ. 16 ವರ್ಷದಲ್ಲಿ ನಾನು ಶಾಲೆ ಬಿಟ್ಟಿದ್ದೆ, ಮನೆಯಲ್ಲಿದ್ದೆ. ಆದರೆ ನನ್ನ ಚಿಕ್ಕ ಒಂದು 6-8 ವರ್ಷದಲ್ಲಿ ಗುರು ಆಗಬೇಕು, ನನಗೆ ಗುರು ಆಗಬೇಕು ಎಂದು ನನ್ನ ಮನಸ್ಸಲ್ಲಿತ್ತು. ಆದರೆ ದೇವರ ಮಹಿಮೆ ಬೇರೆಯೇ. ನನ್ನ ಅಷ್ಟದನ ಕೂಡ ನನ್ನ ಜೀವನ ಕಷ್ಟ ಬಂದರೆ ಕೂಡ ನಾನು ಒಂದೇ ಒಂದು ದೇವರು ಯೇಸು ಕ್ರಿಸ್ತರು. ಮನುಷ್ಯನಿಗೆ ಈ ಭೂಮಿಯಲ್ಲಿ ಯಾವ ಮನುಷ್ಯ ಕೂಡ ಆಳಲ್ಲ. ಕ್ರಿಶ್ಚಿಯನ್ಸ್ ಇರಲಿ, ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಪ್ರತಿಯೊಬ್ಬ ಮನುಷ್ಯನನ್ನು ದೇವರವರ ಪ್ರತಿರೂಪವಾಗಿಯೇ ಈ ಭೂಮಿಯಲ್ಲಿ ಕಳಿಸಿದ್ದಾರೆ. ಆದರೆ ದೇವರ ಹತ್ತಿರದಲ್ಲಿ ಯಾರು ಹೋಗ್ಲಿಕ್ಕೆ ಎನಿಸುವಾಗ ಪಿಶಾಚಿ ಹತ್ತಿರ ಬರ್ತಾನೆ. ಅವನು ಭೂಮಿ ಪ್ರಕಾರ ನಡೀತಾರೆ. ಅವನಿಗೆ ಅಡಚಣೆ ಬಂದರೂ ಕೂಡ ಅವನಿಗೆ ತಿಳಿಯೋದಿಲ್ಲ, ನಡೆದೇ ಹೋಗ್ತಾನೆ ಅವನು. ಅದೇ ದೇವರ ಹತ್ರ ಹೋಗ್ಬೇಕು ಎನಿಸುವಾಗ ಪಿಶಾಚಿ ಹಿಡಿತಾನೆ. ಯಾಕಂದರೆ ಚಿಕ್ಕ ಮಗು ಇರುವಾಗಲೇ ಒಬ್ಬ ಮನುಷ್ಯ ದೇವರ ಹತ್ರ ಹೋಗ್ತಾನೆ ಹೇಳಿದರೆ ಪಿಶಾಚಿಗೆ ತುಂಬ ಕಷ್ಟ ಆಗ್ತದೆ, ತುಂಬ ಕಷ್ಟ ಕೊಡ್ತಾನೆ. ಆದರೆ ಆ ಮನುಷ್ಯ ದೇವರಲ್ಲಿ ನಂಬಿಕೆ ಇಟ್ಟರೆ, ನನ್ನ ವಯಸ್ಸಿಗೆ ಇವತ್ತು ನಾನು ದೇವರಿಗೆ ಸಾಕ್ಷಿ 100ರಲ್ಲಿ 200 ಪಾಲು ಆಗಲಿಕ್ಕೆ ನನ್ನ ಸಾಧನೆ, ನನ್ನ ದೇವರ ಭಕ್ತಿ ಪ್ರತಿಯೊಂದು. 91 ನನಗೆ ಮದುವೆ ಆಯಿತು. ಮದುವೆ ಆಗ ಕೂಡ ತಂದೆಯಿಂದ ಕಷ್ಟ ಸ್ಟಾರ್ಟ್ ಆಯಿತು ನನಗೆ. ಪಿಶಾಚಿ ತಂದೆಯಲ್ಲಿ ಪ್ರವೇಶವಾದರು, ಕಷ್ಟಕೊಟ್ಟರು. ನನ್ನದು ಹಂದಿ ಫಾರ್ಮ್, ನನ್ನದು ಹಂದಿ ಸಾಕುವ ಥರ ನನ್ನ ಜೀವನಕ್ಕೆ ಆಯಿತು. ಆದರೆ ಅದರಲ್ಲಿ ತುಂಬ ಕಷ್ಟ ಸಿಕ್ಕಿತ್ತು. ಅದರಲ್ಲಿ ಒಂದು ಘಟನೆ ಆಯಿತು. ಮೊದಲ ಸಲ ಮಾಡುವಾಗ ನನ್ನ ಹಂದಿಗೂಡ ಆದ ಮರಿಯನ್ನು ಮೊದಲ ಸಲ ಒಬ್ಬರು ನನಗೆ ಬೇಕಾದವರು, ನಾನು ಅದು ಹೆಸರು ಹೇಳುವುದಿಲ್ಲ, ಈಗ ಮುಂದೆ ಹೇಳುವುದಿಲ್ಲ, ನಾನು ಕೊಂದುಬಿಟ್ರು ಮೊದಲು ತೆಗೆದ ಮರಿ. ಮತ್ತು ನಾನು ಮನೆಗೆ ಬರುವಾಗ ನೆಗಡ್ತಿದ್ರು. ಅಂದರೆ ಪಿಶಾಚಿ, ಅದು ಆ ಮನುಷ್ಯ ಮಾಡುವುದಲ್ಲ, ಪಿಶಾಚಿ. ನನಗೀಗ ದೊಡ್ಡ ಮಗ ಗರ್ಭದಲ್ಲಿದ್ದಾನೆ, ಹೆಂಡತಿಯ.
ನನಗೆ ಬೇರೆ ಖರ್ಚಿಗೆ ಹಣ ಏನು ಇಲ್ಲ. ಆಗುವಾಗ ಮೇಲೆ ಹೋದೆ ನಾನು. ಮಂದಿ ನೋಡುವಾಗ ದೇವರಲ್ಲಿ ಕೂಗಿದೆ. ಈ ಮಾತು ನನಗೆ ಸಿಗುವ ಬದಲು ದೇವರೇ ಸ್ವಲ್ಪ ವಿಷ ಹಾಕಿ ನನಗೆ ಮತ್ತು ನನ್ನ ಹೆಂಡತಿಗೆ, ಈ ಮಗು ಹೆರಿಗೆದಾಗಿದ್ದಾನೆ, ಮೊದಲ ಮಗ ಗಂಡು ಮಗ ಆಗಿದ್ದಾನೆ, ಕೊಂದರೆ ಒಳ್ಳೆಯದಲ್ಲ ದೇವರೇ ಯೇಸು ಕ್ರಿಸ್ತರೇ ಅಂದ ಮೇಲೆ ನೋಡಿದೆ ನಾನು. ಅದು ನನ್ನ ಮೆಸೇಜಲ್ಲಿ ಒಂದು ನನಗೆ ದೇವರು ಮಾತಾಡಿದರು ಏನಂದರೆ 1990 ಇಸ್ವಿಯಲ್ಲಿ, ಇವತ್ತು ನೀನು ಇಲ್ಲಿಂದ ನಿನಗೆ ಇನ್ನು 1 ಎಕರೆ ಜಮೀನಿದೆ, ಈ 1 ಎಕರೆ ಜಮೀನಲ್ಲಿ ನೀನು ಫುಲ್ ಅಂದು ಸಾಕಿತಿ, ಹೋಗು ಮನೆಗೆ, ನೀನು ಕೂಗಬೇಡ. ಆಗ ನಾನು ಮುಖ ತೊಳೆದೆ, ಮನೆಗೆ ಬಂದೆ. ಅದೇ ಥರ 96 ಇಸ್ವಿಯಲ್ಲಿ ಮೆದುಳು ಜ್ವರ ಬಂತು ನನಗೆ. ಆಗ ನನಗೆ 2 ಗಂಡು ಮಕ್ಕಳಿದ್ದರು. ದೊಡ್ಡ ಮಗನಿಗೆ 3 ವರ್ಷ, ಚಿಕ್ಕ ಮಗನಿಗೆ 1 ವರ್ಷ 5 ತಿಂಗಳು. ಮೆದುಳು ಜ್ವರ ಆಗಿ ಕೋಟೆಯಲ್ಲಿ ಒಬ್ಬ ಕೂಡ ಬದುಕುವ ಸಾಧ್ಯತೆ ಇರಲಿಲ್ಲ. ಡಾಕ್ಟ್ರವ್ರು ನನ್ನ ಬಿಟ್ಟಿದ್ದರು. ನನ್ನ ಜೀವನ ಪ್ರಕಾರ ನನ್ನ ಹೆಂಡತಿಗೆ ನಾನು ಕರೆದೆ, ನೋಡಿ ನಾನು ಸಾಯ್ತೇನೆ, ಬದುಕುವುದಿಲ್ಲ. ನಾನು ಸಾಯೋ ಸಮಯದಲ್ಲಿ ನನ್ನ ಕೈ ಇಡೀ ಕೂಗಬಾರ್ದು ನೀನು, ಭಾಷೆ ಕೂಡ ಹೇಳಿದೆ. ಅದರ ಮೊದಲು ಆ ಹಾಸ್ಪಿಟ್ಲಲ್ಲಿ ಒಂದು ಹುಡುಗಿಯ ಪಟ ಇತ್ತು, ಅದನ್ನು ತೆಗೆದು ನಾನು ಯಾವುದೋ ಒಂದು ಪಟ ಹಾಕೆಂದು ನನ್ನ ಹೆಂಡತಿ ತಮ್ಮನಲ್ಲಿ ಹೇಳುವಾಗ ಯೇಸು ಕ್ರಿಸ್ತ, ಪವಿತ್ರ ಆತ್ಮದ ಯೇಸು ಕ್ರಿಸ್ತ ಪಟ ಹಾಕಿದ್ರು. ಯೇಸು ಕ್ರಿಸ್ತ ಇಷ್ಟೇ ಪ್ರಾರ್ಥನೆ ಮಾಡೋದು. ಚಿಕ್ಕ ವಯಸ್ಸು, ನನ್ನದು 32, ನನ್ನ ಹೆಂಡತಿದ್ದು 26 ವರ್ಷ, ನನ್ನ ದೊಡ್ಡ ಮಗನದು 3 ವರ್ಷ, ಚಿಕ್ಕ ಮಗನದು 1 ವರ್ಷ 5 ತಿಂಗಳು. ನಾನು ಸತ್ತರೆ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ನಿಲ್ಲುವಾಗಿ ನನಗೆ ಅದು ನನಗೆ ಧೈರ್ಯ ಇಲ್ಲ. ಆದರೆ ನಾನು ಸತ್ತರೆ ಈ ನನ್ನ ಹೆಂಡತಿ ಮತ್ತು ಮಕ್ಕಳನ್ನು ನೋಡುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ಮತ್ತು ನಿಮ್ಮ ಖುಷಿ ಇದ್ದರೆ, ಈ ಮೆದುಳು ಜ್ವರದಿಂದ ನಿಮ್ಮ ಖುಷಿ ಇದ್ದರೆ ಮಾತ್ರ, ಯೇಸು ಕ್ರಿಸ್ತರವರು ಬರುವ ಕಷ್ಟದಲ್ಲಿ ಅವರು ಇಷ್ಟು ಹೇಳಿದರು, ಈ ಕಷ್ಟ ನನಗೆ ತಡೀಲಿಕ್ಕೆ ಆಗೋದಿಲ್ಲ ದೇವರೇ, ಅದು ನನ್ನ ಖುಷಿ ಆಗೋದು ಬೇಡ, ನಿಮ್ಮ ಖುಷಿ ಆಗುವ ಪ್ರಕಾರ ನನ್ನ ಬಾಯಲ್ಲಿ ದೇವರೇ ನಿಮ್ಮ ಖುಷಿ ಆಗಲಿ, ನಾನು ಬೇಡುವುದಿಲ್ಲ, ನನ್ನ ಆತ್ಮ ನನಗೆ ಹಿಂದೆ ಕೊಡಿ ಎಂದು ನಾನು ಕೇಳುವುದಿಲ್ಲ ದೇವರೇ, ಆದರೆ ನಿಮ್ಮ ಖುಷಿ ಆಗಲಿ. ಅದು ಪವಾಡ ರೂಪದಲ್ಲಿ ನನ್ನ ಲಾಸ್ಟ್ ಕೊನೆಯ ಆಸೆ 1996 ಮೇ 26 ತಾರೀಕು ಆದಿತ್ಯವಾರ 2 ಗಂಟೆಗೆ ನನ್ನ ಕೊನೆ ಉಸಿರು ಹೋಗುವಾಗ ಎಲ್ಲರೂ ಬೊಬ್ಬಡಿಯುತ್ತಿದ್ದರು ಮನೆ. ಆಗ ನನ್ನ ಹೆಂಡತಿಯನ್ನು ಕರೆದೆ ನಾನು. ಕರೆಯುವಾಗ ಕೈ ಭಾಷೆ ಕೊಡಿ ಅಂದೆ. ಕೈ ಮೇಲೆ ಕೈ ಇಟ್ಲು. ದೇವರಿಗೆ ಕೃತಜ್ಞತೆ ಸಲ್ಲಿದೆ, ಯೇಸು ಕ್ರಿಸ್ತರೇ ಕೃತಜ್ಞತೆ ಹೇಳಿದೆ. ತಕ್ಷಣ ನನ್ನ ಒಂದು ಸಲ ಆತ್ಮ ಹೋಯಿತು, ಸತ್ಯ ನಾನು. ದೇವರ ಪುನರಾತ್ಮ ಕೊಟ್ಟರು ನನಗೆ. ಕೊಡುವ ಮೊದಲು ಕಣ್ಣು ನಾನು ಬಿಡ್ತಿರ್ಲಿಲ್ಲ. 3 ತಿಂಗಳು ತನಕ ಸ್ವಲ್ಪ ಕಣ್ಣು, 3 ವರ್ಷ ಆಗಿದೆ ನಾನು ಸರಿ ಕಣ್ಣು ಬಿಡಬೇಕಾದ್ರೆ. ಯೇಸು ಕ್ರಿಸ್ತ ಇದೇ ಪ್ರಾರ್ಥನೆ ಮಾಡಿದೆ ನಾನು, ಇನ್ನು ಮುಂದೆ ನನ್ನ ಆತ್ಮನ ಇಸ್ಕೊಳ್ಳೋದಲ್ಲದ್ರೆ ನಿಮಗೆ ಸಾಕ್ಷಿಯಾಗಿ ಭೂಮಿಯಲ್ಲಿ ಮತ್ತೆ ನನ್ನ ಆತ್ಮವನ್ನು ಇಸ್ಕೊಳ್ಳೋ ಯೇಸು ಕ್ರಿಸ್ತರಲ್ಲಿ ಜೋರಾಗಿ ನಾನು ಕೇಳಿಕೊಂಡೆ. ನಾನು ಕಾಯ್ತೇನೆ. ಇವತ್ತು ನನಗೆ 32 ವರ್ಷ. ಅದರ ಮೊದಲೇ ಕೊಡಿ, ನಾನು ತಯಾರಿದ್ದೇನೆ. ಆದರೆ ನನ್ನ ಹೆಂಡತಿ ಮಕ್ಕಳು ದಾರಿಯಲ್ಲಿ ಬೀಳದ ಹಾಗೆ, ಯಾರ ಸಾಲದಲ್ಲಿ ಬೀಳದ ಹಾಗೆ, ನನ್ನ ಹುಟ್ಟಿದ ರಕ್ತದ ಮಕ್ಕಳು ಸಾಲದಲ್ಲಿ ಬೀಳದಾಗೆ ಮಾತ್ರ ನನ್ನನ್ನು ಕರಿ ಹೇಳಿದೆ. ನಾನು ಎಂದು ಇವತ್ತು ಯೇಸು ಕ್ರಿಸ್ತಗೆ ನಾನು ದೊಡ್ಡ ಲೆವೆಲಲ್ಲಿ ಸಾಕ್ಷಿ ಕೊಡ್ತೇನೆ. ಯಾಕೆಂದರೆ 10 ವರ್ಷದಲ್ಲಿ ನನ್ನ ದೊಡ್ಡ ಮಗನಿಗೆ ಪಟ್ಟ ಡಿವೈನ್ ರೇಟ್ಸ್ 2 ಸಲ ತಂದೆ. ನನಗೆ ಅಂದರೆ 91 ಇಸ್ವಿಯಲ್ಲಿ ಬರುವಾಗಲೇ ನನ್ನ 20 ವಯಸ್ಸಲ್ಲೇ ಈ ಡಿವೈನ್ ರೇಟ್ ಸೆಂಟರಲ್ಲಿ 10 ಗಂಟೆ ಬೇರೆ ಕಡೆ ಪ್ರಾರ್ಥನೆ ಮಾಡುವ ಬದಲು ಇಲ್ಲಿ 1 ಗಂಟೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಇಲ್ಲಿ ಪವಾಡ ಆಗ್ತದೆ, ಇಲ್ಲಿ ಒಳ್ಳೆ ಸಿಗ್ತದೆ ಅಂತ ಗೊತ್ತು. ಇದು ಜಾಗೆ ನನಗೆ ಈ ಭೂಮಿಯಲ್ಲಿ ಸ್ವರ್ಗ ಮತ್ತು ಒಂದು ಕೋರ್ಟ್ ಎಂದು ಹೇಳ್ತೇನೆ ನಾನು. ಜಡ್ಜ್ಮೆಂಟ್ ಸಿಗ್ತದೆ ಇಲ್ಲಿ. ನಮ್ಮ ಪಾಯಿಂಟಿಗೆ ನಮಗೆ ಇಲ್ಲಿ ಅರ್ಥ ಸಿಗ್ತದೆ, ಪ್ರೇಯರ್ ಸಿಗ್ತದೆ ಜಾಗೆ. ನನ್ನ ದೊಡ್ಡ ಮಗನಿಗೆ ನಾನು 10 ವರ್ಷ ಆಗುವ 2 ಸಲ ಪಟ್ಟಾಗಿ ತಂದೆ. 2ನೇ ಮಗಗೆ 10 ವರ್ಷ ಆದ ಮೇಲೆ ಅವನಿಗೆ ಕೂಡ ತನ್ನ 2 ಮಕ್ಕಳು ವರ್ಷ 2 ಸಲ ಪ್ರೇಯರ್ಗೆ ಇಲ್ಲಿ ತರುವ ವ್ಯವಸ್ಥೆ ನಾನು ಮಾಡಿದೆ. 3ನೇ ಮಗುಗೆ ಕೂಡ ತರಿಸಿದೆ. ಇವತ್ತು ನಾನು ದೊಡ್ಡ ದೇವರ ಕೃತಜ್ಞತೆ ಸಲ್ಲಿಸ್ತೇನೆ. ನನ್ನ 3 ಮಕ್ಕಳು ಕೂಡ ನನಗೆ ಬೋಧನೆ ಕೊಡ್ತಾರೆ. ನನಗೆ ಬೋಧನೆ ಕೊಡ್ತಾರೆ. ನಾನು ಇನ್ನು ಸಾಕ್ಷಿ ಆಗಲಿಕ್ಕೆ ಯೇಸು ಕ್ರಿಸ್ತರೇ ಮನುಷ್ಯ ಇದೆ, ಅವರಲ್ಲಿ ಆತ್ಮ ಇಲ್ಲ, ಅವರಲ್ಲಿ ಆತ್ಮವನ್ನು ಪವಿತ್ರಾತ್ಮ ಕೊಟ್ಟು ಅವರಲ್ಲಿ ನಿಮ್ಮನ್ನು ತರುವ ವರ ನನಗೆ ಕೊಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ.
ಮತ್ತು ಇದು ನನಗೆ ಈ ಸಮಯದಲ್ಲಿ ನಾನು ಎನಿಸದೆ ನನಗೆ ಈ ಇಂಟ್ರೋ, ಈ ಮಾತು, ಈ ಸಾಕ್ಷಿ ಕೊಡಲಿಕ್ಕೆ ಆ ಯೇಸು ಕ್ರಿಸ್ತ ನನಗೆ ಇದು ಕೊಟ್ಟದಕ್ಕೆ ಇಲ್ಲಿ ಇನ್ನೂ ಬರಲಿ. ನನಗೆ ಸಿಕ್ಕಿದ ಆಶೀರ್ವಾದ 34 ವರ್ಷದಿಂದ ನನಗೆ ಸಿಕ್ಕಿದ ಆಶೀರ್ವಾದ ಪ್ರತಿಯೊಬ್ಬರು ಸಿಗಲಿ. ಯಾಕೆಂದರೆ ಪ್ರತಿಯೊಬ್ಬ ವಿಶ್ವದಲ್ಲಿ ಇರಲಿ, ಕರ್ನಾಟಕದಲ್ಲಿ ಇರಲಿ, ಪ್ರತಿಯೊಬ್ಬ ಬ್ರದರ್ ಇರಲಿ, ಪ್ರತಿಯೊಬ್ಬ ಗುರುಗಳು ಇವತ್ತು ಪವಿತ್ರಾತ್ಮ ಕೆಲಸ ಮಾಡ್ತದ್ದೇ ಆದರೆ ಈ ಪೋಟ ರಿವನ್ ಶೆಟ್ಟಿರಿಂದ ಬಂದು ಇಲ್ಲಿಂದಲೇ ಪವಿತ್ರಾತ್ಮ ಇಸ್ಕೊಂಡು ಇಲ್ಲಿಂದಲೇ ಸ್ವಾರ್ಥ ಪ್ರಕಾಟ ಮಾಡೋ ಇಡೀ ವಿಶ್ವದಲ್ಲಿ ಇದು ಮೊದಲ ಸ್ಥಾನದಲ್ಲಿ ಇದೆ. ಇಲ್ಲಿಯೇ ದೇವರ ಪಿತ ಶುತ ಪವಿತ್ರಾತ್ಮನ ಇಸ್ಕೊಂಡು ಹೋಗಿ, ಆದರೆ ಇನ್ನೂ ಕೂಡ ಹೊಸ ಜನ ಬರಲಿ, ಇಲ್ಲಿಂದ ಪವಿತ್ರಾತ್ಮ ಇಸ್ಕೊಂಡು ಯೇಸು ಕ್ರಿಸ್ತನ ಮಹಿಮೆಯನ್ನು ಇಡೀ ವಿಶ್ವದಲ್ಲಿ ಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ದಾಹದಿ ನಿನ್ನ ಕೂಗುವೆ, ಸ್ವರ್ಗ ತೆರೆದಿಳಿದು ಬನ್ನಿರಿ. ಆತ್ಮನಾದ ದೇವರೇ ಬನ್ನಿರಿ, ನನ್ನ ಒಳಗೆ ವಾಸಿಸ ಬನ್ನಿರಿ.